ರುಚಿಯಾದಂಥ ಟೊಮೊಟೊ ಬೇಳೆ ರಸಮ್ ಬೇಸಿಗೆಗೆ ತಂಪಾಗಿ ಅಷ್ಟೇ ಲೈಟ್ ವೆಯ್ಟಾಗಿ ಈ ರೀತಿ ರಸಮನ್ನ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಹಪ್ಪಳನೋ ಸಂಡಿಗೆನೋ ಇಲ್ಲ ಒಂಚೂರು ಉಪ್ಪಿನಕಾಯಿ ಇದ್ದರೂ ಸಹ ಸಾಕು. ಮೊದಲು ಒಂದು ಗ್ಲಾಸ್ ನೀರು ಬಿಸಿ ಮಾಡಿ 4 ಹಣ್ಣಾಗಿರೋ ಅಂಥ ಟೊಮೊಟೊನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಟೊಮೊಟೊ ಪೂರ್ತಿ ಮೆತ್ತಗಾಗೋವರೆಗೂ ನಾವು ಕುದಿಸ್ಬೇಕು. ಈ ಥರ ಕುದಿ ಬರೋವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಓಕೆ, ಈ ನೀರು ಪೂರ್ತಿಯಾಗಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಒಂದು ಕಲ್ಲು ತೊಗೊಂಡು 1 ಟೀ ಸ್ಪೂನಷ್ಟು ಜೀರಿಗೆ ಲೈಟಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ. 3/4 ಟೀ ಸ್ಪೂನಷ್ಟು ಮೆಣಸು, ಇದನ್ನು ಅಷ್ಟೇ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈಗ ಕಲ್ಲಲ್ಲಿ ನಾವು ಚೆನ್ನಾಗಿ ಚಚ್ಕೋಬೇಕು. ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಚಚ್ಬಿಟ್ಟು ರಸಮ್ ಮಾಡ್ಕೊಂಡು ನೋಡಿ, ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಅಂದರೆ ಹಳ್ಳಿಗಳಲ್ಲಿ ಮಾಡ್ತಾರಲ್ವ, ಆ ಸ್ಟೈಲಲ್ಲೇ ನಿಮಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ತರ್ತರಿಯಾಗಿ ನಾವು ಚಚ್ಕೊಂಡ್ರೂ ಸಾಕು. ಇದನ್ನು ತೆಗೆದು ನಾವು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ನಂತರ ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆನಲ್ಲೇ ಘಮ ಇರೋದು, ಟೇಸ್ಟು ಅಷ್ಟೇ. ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಲೈಟಾಗಿ ಚಚ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ಒಡೆದ್ರೆ ಸಾಕು. ನೋಡಿ, ಈಗ ಇದನ್ನು ಅಷ್ಟೇ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ಒಂದು ಅರ್ಧ ಇಂಚಷ್ಟು ಶುಂಠಿನ ಚಚ್ಬಿಟ್ಟು ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು. ಅಷ್ಟರಲ್ಲಿ ನೀರು ಸಹ ತಣ್ಣಗಾಗಿದೆ. ಹಾಗೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕೈಯಲ್ಲೇ ಕಿವುಚಬೇಕು. ನೀವು ಮಿಕ್ಸಿಲಿ ಹಾಕೋದು ಅಥವಾ ಮ್ಯಾಶರಲ್ಲಿ ಮ್ಯಾಶ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಕಿವುಚ್ಬಿಟ್ಟು ರಸಮ್ ಮಾಡಿ ಚೆನ್ನಾಗಿರುತ್ತೆ. ಟೊಮೊಟೊ ಮೆತ್ತಗಾಗಿರುತ್ತಲ್ವ, ಬೇಗ ನಮಗೆ ಮ್ಯಾಶ್ ಆಗೋಗುತ್ತೆ. ನೋಡಿ, ನಾನು ಮಾಡ್ತಾ ಇದ್ದೀನಿ, ಎಷ್ಟು ಈಸಿಯಾಗಿದೆ ಅಲ್ವಾ. ಈ ರೀತಿ ಮಾಡ್ಕೊಳ್ಳಿ. ನಂತರ ಆ ಟೊಮೊಟೊ ಮೇಲಿರೋ ಸಿಪ್ಪೆ ಮತ್ತು ಹುಣಸೆ ಹುಳಿ ಇರೋವಂಥ ಸಿಪ್ಪೆ ಪೂರ್ತಿಯಾಗಿ ತೆಗೆದು ಸೈಡಲ್ಲಿ ಹಾಕ್ಬಿಡೋಣ. ಆ ಸಿಪ್ಪೆ ಹಾಗೇ ಇದ್ದರೆ ತಿನ್ನೋವಾಗ ಚೆನ್ನಾಗಿ ಅನಿಸೋದಿಲ್ಲ. ಅದರಿಂದ ಪೂರ್ತಿಯಾಗಿ ತೆಗೆದುಬಿಟ್ಟು ಸೈಡಲ್ಲಿ ಹಾಕ್ಕೊಂಡು, ಹಾಗೆ ರಸಮ್ಗೆ ನೀರು ಎಷ್ಟು ಬೇಕೋ ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ. ನಾನು ಒಗ್ಗರಣೆ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ಹಾಗೆ ಸಾಸಿವೆನ ಸ್ವಲ್ಪ ಸೇರಿಸ್ಕೊಳ್ತೀನಿ. ನಂತರ ಚಿಟಿಕೆಯಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ. ಚಚ್ಚಿಟ್ಟಿರೋ ಅಂಥ ಬೆಳ್ಳುಳ್ಳಿ, ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವು, ನಂತರ 5-6 ಒಣಮೆಣಸಿನ್ಕಾಯಿ. ಈ ಒಣಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ, ನಾನು ಹೆಚ್ಚಿಗೆ ಹಾಕಿದ್ದೀನಿ. ಖಾರ ಹೆಚ್ಚಿಗೆ ಇರೋ ಮೆಣಸಿನ್ಕಾಯಿ ಆದರೆ ಒಂದು 4 ಸೇರಿಸ್ಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನೂ ಹಾಕ್ಬಿಟ್ಟು ಸ್ಟವನ್ನು ಸಿಮ್ಮಲ್ಲಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸಬಾರ್ದು, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ನಂತರ ಜೀರಿಗೆ ಮೆಣಸು ಚಚ್ಚಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ಆ ಜೀರಿಗೆ ಮೆಣಸು, ಬೆಳ್ಳುಳ್ಳಿ ಮತ್ತು ತುಪ್ಪ ತುಂಬ ಚೆನ್ನಾಗಿ ಘಮ ಬರ್ತಿದೆ. ಬಿಸಿ ಬಿಸಿ ಇರೋವಾಗಲೇ ರಸಮಲ್ಲಿ ಸೇರಿಸ್ಬಿಡಬೇಕು. ಸೇರಿಸ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ. ಸಾರಿಗೆ ಆಗಲಿ ರಸಮ್ಗೆ ಆಗಲಿ. ನಂತರ ಪೂರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಟೊಮೊಟೊ ರಸಮ್ ಆಗುತ್ತೆ. ಅದೇ ನಿಮಗೆ ಬೇಳೆ ರಸಮ್ ಆದರೆ ನೀವು ಸ್ವಲ್ಪ ಬೇಳೆನ ಬೇಯಿಸ್ಬಿಟ್ಟು ಸೇರಿಸ್ಬೇಕು. ನಾನು ತೊಗರಿ ಬೇಳೆನ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕ್ಕೊಂಡು ಒಂದು 4 ವಿಸಿಲ್ ಕೂಗಿಸಿ ಸೇರಿಸ್ಕೊಳ್ತಿದ್ದೀನಿ. ನೀವೇನಾದರೂ ಬೇಳೆ ಸಾರು ಮಾಡೋದಾದರೆ ಆ ಸಾರು ಮಾಡೋವಾಗ ಒಂದು ಸ್ವಲ್ಪ ಬೇಳೆನ ತೆಗೆದಿಟ್ಬಿಟ್ಟು ಬೇಳೆ ರಸಮನ್ನು ಮಾಡ್ಕೋಬೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಬೇಳೆ ರಸಮ್ಮೇ ಆಗಲಿ, ನಾರ್ಮಲಾಗಿ ಟೊಮೊಟೊ ರಸಮ್ಮೇ ಆಗಲಿ, ರಸಮ್ ಯಾವಾಗಲೂ ಅಷ್ಟೇ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಗಟ್ಟಿಗಿದ್ದರೆ ನಮಗೆ ಸಾಂಬಾರು ಥರ ಆಗೋಗುತ್ತೆ. ಅಂದರೆ ಬೇಳೆ ಸಾಂಬಾರು ಬರುತ್ತಲ್ವ, ಆ ರೀತಿ ಆಗೋಗುತ್ತೆ. ಅದರಿಂದ ಈ ರೀತಿ ತೆಳುವಾಗಿ ರಸಮನ್ನು ಮಾಡ್ಕೊಳ್ಳಿ. ಒಂದೇ ಒಂದು ಕುದಿ ಬರಬೇಕು. ಹೆಚ್ಚಿಗೆ ಕುದಿಸ್ಕೊಂಡ್ಬಿಟ್ರೆ ರಸಮ್ ಕಹಿ ಬಂದ್ಬಿಡುತ್ತೆ. ಏಕೆ ಅಂದರೆ ಜೀರಿಗೆ ಮೆಣಸು ಹಾಕಿರ್ತೀವಲ್ವ, ಅದು ಕಹಿ ಬರೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನಾನು
ನಾನು ಸ್ಟೌವನ್ನು ಆಫ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ರಸಮ್ ರೆಡಿ ಆಗೋಯಿತು. ಈ ಬೇಸಿಗೆಗೆ ಮಸಾಲೆ ಐಟಮ್ಸ್ ತಿನ್ನೋದಕ್ಕಿಂತ ಈ ರೀತಿ ಲೈಟ್ ವೆಯ್ಟಾಗಿ ರಸಮ್ ಮಾಡಿಕೊಂಡು ಒಂದು ಸ್ವಲ್ಪ ಸಂಡಿಗೆನೋ ಅಥವಾ ಉಪ್ಪಿನಕಾಯೋ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಾನಿವತ್ತು ತೋರಿಸಿದ್ದೀನಲ್ವ, ಅದೇ ಮೆಥಡಲ್ಲಿ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.